ಸರ್, ಎಲ್ಲ ಕುಳಿತಂಥ ನನ್ನ ಪ್ರೀತಿಯ ಉಡುಪಿಯ ಭಕ್ತರಿಗೆ ನನ್ನ ಪ್ರೀತಿಯ ನಮಸ್ಕಾರ ಸರ್. ಉಡುಪಿ ಶ್ರೀಕೃಷ್ಣ ದೇವರಿಗೂ ನನ್ನ ಪ್ರೀತಿಯ ನಮಸ್ಕಾರ. ದೇವರನ್ನು ಪ್ರಾರ್ಥಿಸುವುದು, ದೇವರನ್ನು ಬೇಡುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇವತ್ತಿನ ಈ ಪರ್ಯಾಯದಲ್ಲಿ ನನ್ನಂಥ ಒಬ್ಬ ಕಲಾವಿದಾಗಲೂ ನನಗೆ ಹೀಗೆ ಆಗ್ತದೆ ಕೆಲವು ಕಡೆ, ನಿಮ್ಮ ಕಾರ್ಯಕ್ರಮ ಲಾಸ್ಟಿಗೆ ಅಂತ. ನನ್ನ ಕಾರ್ಯಕ್ರಮ ಲಾಸ್ಟಲ್ಲಿ ಇರ್ತದೆ. ಕಾರ್ಕಳದಲ್ಲಿ ನಾನೊಂದು ಸಲ ಕಾರ್ಯಕ್ರಮ ಕೊಡುವಾಗ ಹಾಗೆ ಆಗಿದೆ. ರಾಷ್ಟ್ರ ಪ್ರಶಸ್ತಿ ಪಡೆದ ಪಟ್ಟಾಭಿರಾಮ್ ಅವರಿಂದ ಮಿಮಿಕ್ರಿ ಹೇಳಿದರು. ನಾನು ಒಳಗೋಗಿ ಹೇಳಿದೆ, ನನಗೆ ರಾಷ್ಟ್ರ ಪ್ರಶಸ್ತಿ ಸಿಗಲಿಲ್ಲ. ಹೇಳಿದೆ, ಇಲ್ಲ ಸರ್, ಅದು ಜನ ಜಾಸ್ತಿ ಸೇರಲಿ ಅಂತೇಳಿ ನಿಮಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟದ್ದು. ಈ ರೀತಿಯ ನೋವುಗಳು ಕೆಲವು ಕಡೆ ಆಗ್ತಾ ಇರ್ತದೆ. ನಾನು ಮೊನ್ನೆ ಮುರಾನಿ ಒಂಜಿ ಕಳ್ಸಡ್ ಪ್ರೋಗ್ರಾಮ್ ಕೊನ್ನವರಿ ಬರ್ತದೆ. ನಾನು ಮುಟ್ಟೊಂತುಲ್ಲೆ ದಯಮಾರೆ ನಾನು ಮುಟ್ಟುನ ಅತ್ತು ಸರ್, ಅವು ಟಿ ವಿಡ್ ಮುಟ್ಟೆರೆ ಆಪುಜಿ ಅಂಚೆ ಮೂಲಾಂಡಲ ಇರೇನು ಮುಟ್ಟುಗ ಅಂತ ಮುಟ್ಟಂತುಲ್ಲೆ. ತುಳು ಭಾಷೆ ಗೊತ್ತಿದ್ದವ್ರು ಚಪ್ಪಾಳೆ ಹೊಡಿಬೋದು. ತುಳು ಭಾಷೆ ಭಾರಿ ಎಲ್ಲರಿಗೂ ಇಷ್ಟ. ಅದು ತುಳು ಭಾಷೆಯ ಒಂದು ಹಾಡನ್ನು ಬಾರಿಸ್ತೇನೆ. ಯಾವ ಹಾಡು ಅಂತ ಹೇಳ್ಬೋದು, ಒಳ್ಳೆಯ ಸೌಂಡಿನ ಮೂಲಕ ಹಾಡು. ಸರ್, ಈ ಹಾಡು ಸಿ ಚಕ್ರಧಾರಿಗೆ ಹಾಡುಗಳು ನೆನಪಾಗ್ಲಿಂತ ಬರೆಸ್ತಾ ಇರೋದು. ಈ ಹಾಡು ಬ್ರಹ್ಮಮುರಾರೆ. ಈ ಹಾಡು ಪುಣ್ಯಕೋಟಿ ಹಾಡು. ಈ ಹಾಡು ಆ ಪುಣ್ಯಕೋಟಿ ಹಾಡನ್ನು ಮೂಗಲ್ ಬಾರಿಸುವಾಗ ಒಂಚೂರು ಚೇಂಜ್. ಮತ್ತು ಬೆಳಿಗ್ಗೆ ಎದ್ದು ದೇವಸ್ಥಾನದಲ್ಲಿ ಒಂದು ಹಾಡು ಕೇಳ್ತೇವೆ, ನಾಗಸ್ವರದಲ್ಲಿ ಕೇಳುವಂಥ ಹಾಡು. ಐಗಿರಿ ನಂದಿನಿ. ತುಂಬ ಹಳೆಯ ವ್ಯಕ್ತಿಗಳಿಗೆ ಸನಾದಿ ಅಪ್ಪಣ್ಣದ ಹಾಡನ್ನು ಇದನ್ನು ಬಾರಿಸ್ಬೋದು. ಶಾನಾಯಿ ಸೌಂಡ್ ಆದರೆ ಇಲ್ಲಿ ಬಂದಂಥ ಉಡುಪಿಯ ಭಕ್ತರನ್ನು ಅತ್ಯಂತ ಪ್ರೀತಿಯಿಂದ ಇದರಲ್ಲಿ ಸ್ವಾಗತ ಮಾಡ್ಬೋದು. ಒಂದು ಸ್ವಾಗತದ ಶಬ್ದ ಆದರೆ
ಒಂದು ಸೌಂಡು. ಸರ್ ಇದರಲ್ಲಿ ಒಂದು ಫ್ಯಾಕ್ಟ್ರಿಯ ಸೈರನ್ ಮಾಡ್ಬೋದು. ಸೈರನ್ ಆದರೆ ಅದೊಂದು ಸೈರನ್. ಮಕ್ಕಳ ಇನ್ನೊಂದು ಸೈರನ್ ಅದೊಂದು ಸೈರನ್. ಇನ್ನೊಂದು ಸೈರನ್ ಮೂರು ಥರದ ಸೈರನ್. ಇಲ್ಲಿಗೆ ನಾಳಿದ್ದು ಎಲ್ಲ ಕೇಂದ್ರ ಸಚಿವರು, ದೊಡ್ಡ ದೊಡ್ಡ ಮಂತ್ರಿಗಳು ಬರುವಾಗ ಅದರ ಹಿಂದೆ ಬರುವ ಪೊಲೀಸ್ ಜೀಪಿನ ಸೈರನ್ ಆದರೆ ಇದರಲ್ಲೇ ಆಂಬ್ಯುಲೆನ್ಸ್ ಆದರೆ ಮೊದಲೆಲ್ಲ ರೇಡಿಯೋದಲ್ಲಿ ಕೇಳಿಸ್ತಾ ಇತ್ತು. ರಾಷ್ಟ್ರಪತಿ ಪ್ರಧಾನಿ ಅಂತವರು ನಿಧನರಾದಾಗ ರೇಡಿಯೋದಲ್ಲಿ ದುಃಖದ ಸಂದರ್ಭದಲ್ಲೊಂದು ಮ್ಯೂಸಿಕ್ ಬರ್ತಾಯಿತ್ತು. ಆ ಮ್ಯೂಸಿಕ್ ಆದರೆ ಇಲ್ಲಿಗೆ ಬಂದಂಥ ಎಲ್ಲ ಭಕ್ತರು ಒಂದು ಸಲ ಟ್ರೈನಲ್ಲಿ ಹೋಗುವಾಗ ಒಂದು ಟ್ರೈನಿನ ಸೌಂಡ್ ಆದರೆ ಸರ್ ಒಂದು ಟ್ರೈನ್ ಮೇಲಿಂದ ವಿಮಾನ ಹೋಗುವಾಗ, ಏರೋಪ್ಲೇನ್ ಆಕಾಶದಲ್ಲಿ ಹೋಗ್ತಾ ಇರುವಾಗ ಒಂದು ವಿಮಾನದ ಸೌಂಡು, ಒಂದು ಬಿರುಗಾಳಿ ಬರುವಾಗ ಗಾಳಿಯ ಸೌಂಡ್ ಆದರೆ ಗಾಳಿ ಸೌಂಡ್. ನಮ್ಮ ಮಕ್ಕಳು ಹಾಡುವಾಗ, ಮೊನ್ನೆ ಜೀ ಕನ್ನಡದಲ್ಲಿ ಮಕ್ಕಳು ಹಾಡಿತ್ತಲ್ಲ, ಅಭಿನವ ಯಾರೋ ಒಬ್ಬ ಪುಟಾಣಿ ಹಾಡ್ತಾ ಇದ್ದಲ್ಲ, ನಾನು ಹಾಡ್ತಾನೆ ಸರ್, ಸರಿಯಾದರೆ ಚಪ್ಪಾಳೆ ಹೊಡಿಬೋದು, ನನ್ನ ಪ್ರಯತ್ನ ಇದು. ಅಮ್ಮ ನಾನು ದೇವರಾಣೆ ಬೆಣಕತ್ತಿಲಮ್ಮ, ಅಮ್ಮ ನಾನು ದೇವರಾಣೆ ಬೆಣಕತ್ತಿಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು ದೇವರಾಣೆ ಬೆಣಕತ್ತಿಲಮ್ಮ. ಸರ್ ಇದು ಮಕ್ಕಳು ಆಡುವ ಸ್ಟೈಲ್. ಮಕ್ಕಳು ನಗುದು ತುಂಬ ಚೆಂದ. ಅಮ್ಮ ಅವ್ರು ಹೇಗೆ ಮಾಡ್ತಾರಲ್ಲಮ್ಮ. ನಮ್ಮ ಮಕ್ಕಳು ನಗುದು, ಮಕ್ಕಳು ಅಳುವುದು ಐಸ್ ಕ್ರೀಮ್ ಬೇಕು ಅಂತ. ನಂಗೆ ಐಸ್ ಕ್ರೀಮ್ ಬೇಕು. ಮಕ್ಕಳು ಅಳೋದು, ಮಕ್ಕಳ ಜೋಕುಗಳು. ಮೊನ್ನೆ ಅಮ್ಮನ ಹತ್ರ ಒಂದು ಪುಟಾಣಿ ಹೇಳ್ತಾ ಇದ್ದಾಳೆ, ಅಮ್ಮ ನನಗೆ ದೊಡ್ಡ ಬಟ್ಟಲು ಬೇಕು. ಎಂತಕ್ಕೆ ದೊಡ್ಡ ಬಟ್ಟಲು? ಅದರ ಒಳಗೆ ಕೂತು ಊಟ ಮಾಡಲಿಕ್ಕೆ. ಮಕ್ಕಳ ಜೋಕು ಸರ್. ಮೊನ್ನೆ ಅಪ್ಪನ ಹತ್ರ ಒಂದು ಹುಡುಗ ಹೇಳೋದು, ಅಬ್ಬ ನಮ್ಮ ಮನೇಲಿ ಕೋಳಿ ಮೊಟ್ಟೆ ಹಾಕಿದೆ.
ಅಪ್ಪ ಜೋರು ಮಾಡಿದೆ, ಅದೇನು ದೊಡ್ಡ ವಿಷಯನಾ? ಹಾಗಾದ್ರೆ ನೀವು ಇಡೀ ಮೊಟ್ಟೆನ ನೋಡೋಣ. ಶಾಲೆಯಲ್ಲಿ ಮಾಸ್ಟ್ರು ಕೇಳೋದು, ನೀ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯಾ? ಸರ್ ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತೇನೆ. ಹೌದಾ? ಅಷ್ಟೇ ಬೇಗ ಎದ್ದೇನು ಮಾಡ್ತೀಯಾ? ಮೂತ್ರ ಮಾಡಿ ಮಲಗ್ತೇನೆ. ಶಾಲೆಗೆ ಲೇಟಾಗಿ ಬರುವಾಗ ಮಾಸ್ಟ್ರು ಜೋರು ಮಾಡಿದಂತೆ, ಯಾಕೆ ಇವತ್ತು ಇಷ್ಟು ಲೇಟಾಗಿ ಬಂದೆ? ಯಾಕಂದ್ರೆ ನನ್ನ ಅಪ್ಪನಿಗೆ ಮತ್ತು ಅಮ್ಮನಿಗೆ ಜೋರು ಜಗಳ ಆಗ್ತಾಯಿತ್ತು. ಹೌದಾ? ಅವ್ರು ಜಗಳಾಡ್ದು ನೀನು ಯಾಕೆ ಲೇಟಾಗಿ ಬಂದೆ? ಯಾಕಂದ್ರೆ ನನ್ನ 2 ಚಪ್ಪಲು ಅವರ ಕೈಯಲ್ಲಿತ್ತು. ನನ್ನ ಹತ್ರ ಒಬ್ಬ ಹುಡುಗ ಮೊನ್ನೆ ಪ್ರಶ್ನೆ, ಮಾವ ಕೋಳಿ ಯಾಕೆ ಮೊಟ್ಟೆ ಇಡ್ತದೆ? ನಂಗೆ ಗೊತ್ತಿಲ್ಲ, ನೀನೇ ಹೇಳು. ಕೋಳಿ ಯಾಕೆ ಗೊತ್ತಾ ಮೊಟ್ಟೆ ಇಡೋದು? ಹಾಕಿದ್ರೆ ಹೊಡಿತದಲ್ಲ, ಹಾಗೆ ಮೆಲ್ಲ ಇಡುವುದು. ನಾಯಿ ಮಲಗಲಿಕ್ಕೆ ಮೊದಲು ಒಂದು ಸುತ್ತು ಬರ್ತದೆ, ಯಾಕೆ? ನಾನು ಹೇಳಿದ್ದೆ, ನಂಗೆ ಗೊತ್ತಿಲ್ಲ ಹೇಳಿದೆ. ಮತ್ತೆ ಅವನು ಹೇಳಿದ, ನಾಯಿ ಮಲಗಲಿಕ್ಕೆ ಮೊದಲು ಒಂದು ಸುತ್ತು ಬರುತ್ತೆ, ಯಾಕಂದರೆ ಮಲಗಿದ ಮೇಲೆ ಸುತ್ತು ಬರಲಿಕ್ಕೆ ಆಗೋದಿಲ್ಲ. ಶಾಲೆಯಲ್ಲಿ ಮಾಸ್ಟ್ರು ಕೇಳೋದು ಒಬ್ಬ ಹುಡುಗ ನನ್ನ, ಬರ ಇಲ್ಲಿ, ನಮಗೆ ಗಾಂಧೀಜಿಯವ್ರು ಏನು ಕೊಟ್ರ? ಗಾಂಧೀಜಿಯವರು ಒಂದು ದಿನ ರಜೆ ಕೊಟ್ಟರು. ಶಾಲೆಯಲ್ಲಿ ಟೀಚರ್ ಹತ್ರ ಒಬ್ಬ ಹುಡುಗ ಕೇಳೋದಂತೆ, ಟೀಚರ್ ನಿಮಗೆ ಮದುವೆ ಆಗಿದೆಯಾ? ಟೀಚರ್ಗೆ ಸಿಟ್ಟು ಬಂತು. ಟೀಚರ್ ಹೇಳಿದಂತೆ, ನಾಳೆ ನಿಮ್ಮ ಅಪ್ಪನನ್ನು ಕರ್ಕೊಂಬರ್ಬೇಕಾಯ್ತಾ? ನಮ್ಮ ಅಪ್ಪನಿಗೆ ಮದುವೆ ಆಗಿದೆ, ಆಯ್ತಾ? ಕುಕ್ಕುದ ಸಂದರ್ಭ ಒಂಜಿ ಹುಡುಗಿ ಕುಕ್ಕು ಬೆಜಂತು ಬಲಿತಂತುಲೆ ದಣಿ ಬತ್ತು ಜೋರು ಮಲ್ಪಣ ಇಂಚಿನ ಈತೆಟ ಹುಡುಗ ತಿಂಚ ಕುಕ್ಕೂರ ಕಂಡು ಬತ್ತ ಪೊಯ್ನ ಇಲ್ಲೋ ಇನ್ನು ಅಮ್ಮೆರಡ ಪನ್ಪೆ ಅಮ್ಮೇರು ಇಲ್ಲೋಲಿಚರು ಮುಕ್ಕೊಳ್ಳೇರಿಯಾ ಅವೇ ಅರ್ಲ ಮರಟ್ಟು ತುಳುವಿನ ಜೋಕು ಸರ್ ಅದೆಲ್ಲ. ಮುರಾನಿ ಒಂಜಿ ಬಾಲೆ ಬತ್ತಂಡು ಮಾಮ ಏನೊಂಜಿ ಜೋಕ್ ಮಾಡಾಡ ಬಲಯ ಬತ್ತಳು ಉಂತೇಳು ಏನೊಂಜಿ ಜೋಕ್ ಮಾಡ್ಬೇ ಸುಮಾರು ಬರ್ತು ಅಂತೇಳು ಎಂಕ ಬಾರ್ ಪೂಜಿ ಅಷ್ಟು ಹೇಳಿದ್ರೆ ಸಾಕು ಮಕ್ಕಳ ವಾಯ್ಸಲ್ಲಿ. ಮೊನ್ನೆ ಇಂಗ್ಲೀಷ್ ಶಾಲೆಗೆ ಹೋಗುವ ಹುಡುಗಿ ಹೇಳೋದು, ಮಾಮ ನಮ್ಮ ಮನೆಯಲ್ಲಿ 3 ಗರ್ಲ್ಸ್ 2 ಬಾಯ್ಸ್. ಹೇಗೆ 3 ಗರ್ಲ್ಸ್ ಅಂದರೆ ನಾನು ಮತ್ತು ನನ್ನ ಅಕ್ಕ ಮತ್ತು ನನ್ನ ಅಮ್ಮ. 2 ಬಾಯ್ಸ್ ಅಂದರೆ 2 ಬಾಯ್ಸ್ ಅಂದರೆ ನನ್ನ ಅಪ್ಪ ಮತ್ತು ನಮ್ಮ ಮನೆಯಲ್ಲಿರುವ ನಾಯಿ. ಅಪ್ಪನನ್ನು ನಾಯನ್ನು ಒಂದು ಮಾಡಿದ್ಲು. ಮೊನ್ನೆ ಒಂದು ಪುಟಾಣಿ ಹೇಳೋದು, ಮಾಮ ನನಗೆ ನಿನ್ನೆ ರಾತ್ರಿ ಕನಸು ಬಿತ್ತು. ಹೌದಾ, ಏನು ಕನಸು? ಕನಸಿನಲ್ಲಿ ಹುಲಿ ಬಂದು ಮುಖಕ್ಕೆ ಪೌಡರ್ ಹಾಕಿ ಹೋಯ್ತು. ಹುಲಿ ಪೌಡರ್ ಹಾಕಿದ್ದಂತೆ. ಇದೆಲ್ಲ ಮಕ್ಕಳ ಕತೆ. ದೊಡ್ಡವರ ಜೋಕು ಸಾಕಷ್ಟು ಹೇಳಿದರೆ. ನನ್ನ ಒಂದು ಪ್ರಯತ್ನದಲ್ಲಿ 1-2 ಜೋಕ್ ಕೇಳ್ತೇನೆ. ಒಬ್ಬರು ಭಾಷಣ ಮಾಡಿ ಕೆಳಗಿಳಿದು ಬಂದಂತೆ, ಹೇಗಿತ್ತು ನನ್ನ ಭಾಷಣ? ನಿಮ್ಮ ಭಾಷಣ ಚೆನ್ನಾಗಿತ್ತು, ಆದರೆ ನೀವು ಪ್ಯಾಂಟನ್ನು ಅವಾಗವಾಗ ಮೇಲೆ ಮಾಡೋದು ಗಲೀಜು ಕಾಣಿಸ್ತಿತ್ತು. ಅದಕ್ಕೆ ಅವ್ರು ಹೇಳ್ದಂತೆ, ನಾನು ಆಗ ಮಾಡದಿದ್ದರೆ ನಿಮಗೆ ಮತ್ತೂ ಗಲೀಜು ಕಾಣಿಸ್ತಿತ್ತು. ಒಬ್ಬರು ಭಾಷಣ ಮಾಡ್ತಾ ಮಾಡ್ತಾ ನನ್ನ 2 ಮಾತುಗಳನ್ನು ನಾನು ನಿಲ್ಲಿಸ್ತೇನೆ ಅಂತ ಹೇಳಿದ್ರಂತೆ. ಯಾರೋ ಒಬ್ಬ ಧಾರವಾಡದವ್ನು ಹಿಂದೆ ಕೂತಿದ್ದಂತೆ, ಇಲ್ರಿ ಸಾಬ್ರ ನೀವು ಎಷ್ಟು ಬೇಕಾದ್ರೆ ಮಾತಾಡ್ರಿ, ನಿಮ್ದೇನು ಮಿಸ್ಟೇಕ್ ಇಲ್ಲ ಬಿಡ್ರಿ, ಆದರೆ ನಿಮ್ಮನ್ನು ಕರೆಸಿದವ್ರು ಯಾರು ಅಂತ ಒಂದು ಸಲ ಹೇಳ್ಬಿಡ್ರಿ. ಧಾರವಾಡದ ಭಾಷೆ ಸೂಪರ್. ಒಬ್ಬರು ಮಾಸ್ಟ್ರು, ಧಾರವಾಡದ ಮಾಸ್ಟ್ರು ಹುಡುಗನ ಹತ್ರ ಕೇಳಿದ್ರು, ಏನಿಲ್ಲ ಸಿದ್ಧ ಬರೋ ಇಲ್ಲಿ, ಅಲ್ಲೇ ಮೊನ್ನೆ ಗಾಂಧಿ ಜಯಂತಿ ಆಯ್ತಲ್ಲ, ಗಾಂಧಿ ಜಯಂತಿ ಬಗ್ಗೆ ನೀನೇನು ಹೇಳ್ತೀಯ? ಏನು ಸರ್ ನೀವು ಗಾಂಧಿ ಜಯಂತಿ ಅಂತ ಮಾಡ್ತೀರಾ? ಗಾಂಧಿ ಫೋಟೋ ಮಾತ್ರ ಇಟ್ಟಿದ್ದೀರಾ, ಜಯಂತಿ ಫೋಟೋ ಹಾಕಿಡಲಿಲ್ಲ ಸರ್. ಇದು ಧಾರವಾಡದ ಭಾಷೆ. ಒಂದು ಕಡೆ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ಇದ್ದಾರಂತೆ, ಕುಡ್ದವರ ಜೋಕು, ಕುಡ್ದಾಗ ಮಾತಾಡುವ ಸ್ಟೈಲ್ ಅದು. ಒಬ್ಬ ಆರ್ಕೆಸ್ಟ್ರಾದಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಹಾಡು ಹೇಳುವಾಗ ಒಬ್ಬ ಕುಡ್ದವ ಹೇಳುದಂತೆ, ಬೇರೆ ಬೇರೆ ಬಂದರೆ ಏನು ಮಾಡ್ತೀರಾ? ಕುಡ್ದವರ ಸ್ಟೈಲ್. ನಾನು ಏನೋರ ಪ್ರೋಗ್ರಾಮ್ ಕೊಡ್ತು ಕುಡ್ಲಾಡು ಉಂತದೆ ನಟ ತಿರ್ತುಂತನಾಗೋರಿ ಟೈಟನೇ ಬರ್ತದೆ ಸರ್. ಇರ್ನ ಮಿಮಿಕ್ರಿ ಬಾರಿ ಟಾಪ್ ತಿಂಡಿ ಆರ್ಕೆಸ್ಟ್ರಾದಲ್ಲ ಯಾವೊಂದು ಇರ್ನ ಮಿಮಿಕ್ರಿ ಬಾರಿ ಟಾಪ್ ಒಂದು 10 ರೂಪಾಯಿ ತಿಂಡ ಕೊರ್ಲೆ. ಅವ್ರಿ ರಾತ್ರಿ 2 ಗಂಟೆಗೆ ಹೋಗುವಂತುಲ್ಲೆಗೆ ಟೈಟ್ ಆತು. ಪೊಲೀಸು ಜೋರು ಮಾಡ್ಕೊಂಡು ದೂರ ಬಿದಣ್ಣ ದಾಳಜ್ಜಿಯ ಭಾಷಣಕ್ಕೇನೇರೆ 2 ಗಂಟೆಗೆ ರಾತ್ರಿಗೆ ಏರು ಮಾರೇ ಭಾಷಣ ಮಾಡ್ಬೋಣ. ಅವು ಏರ್ಲಜ್ಜಿಯನ್ನ ಬುಡಿತೀಯೇ. ಒಬ್ಬ DC ಹೋಗಿ ಕಂಪ್ಲೇಂಟ್ ಮಾಡ್ದಂತೆ, ಸರ್ ನಿಮ್ಮ ರೋಡಿನ ಕೆಲಸ ಭಾರಿ ಟಾಪ್ ಆಗ್ತಾ ಇದೆ, ಉದ್ದ ನೀವು ಎಷ್ಟು ಮಾಡ್ತಾ ಇದ್ದೀರಾ ಬ್ಯೂಟಿಫುಲ್, ಆದರೆ ನಮಗೆ ನಡಿಲಿಕ್ಕೆ ಪ್ರಾಬ್ಲಮ್, ಉದ್ದದಷ್ಟೇ ಅಗಲನೂ ಮಾಡಬೇಕು, ಅವ್ರಿಗೆ ನಡೀಲಿಕ್ಕೆ ಕಷ್ಟ ಆಗ್ತದಂತೆ. ಒಬ್ಬ ನಡು ರಸ್ತೆಯಲ್ಲಿ ನಿಂತಿದ್ದಾನೆ, ಲಾರಿ ಅವ ಜೋರು ಮಾಡೋದು, ದಾಯ್ತ ಮಾರೆ ಪರ್ತು ನಡು ರಸ್ತೆಲ್ಲ ಇನ್ನು ತರತ್ತ ಮಿತ್ತ ಲಾರಿ ಬೋಂಡ ಚಟ್ನಿ ಅವು ಇರ್ನ ಲಾರಿ ಬರೋ ಇಂಗ್ಲೆ ಕ್ಯಾರೇಜಿ ಆತ ಮಲ್ಲ ಇಮಾನ ಇನ್ನ ತರತ ಮಿತ್ತು ಹೋತುಂಡು ಎಂಕ ದಾಲ ಆತೀಜಿ.
ಇವತ್ತಿನ ದಿನ ನಗನಗ್ತಾ ಕೂತ್ಕೊಳ್ಳುವ ಜನಗಳು ಸಿಗ್ತಾ ಇಲ್ಲ, ಎಲ್ಲ ಅರ್ಜೆಂಟಿನವರು. ಮೊನ್ನೆ ಒಬ್ಬರ ಹತ್ರ ಕೇಳಿದೆ, ಪರ್ಯಾಯಕ್ಕೆ ಹೋದ್ರ ಪುರ್ಸೊತ್ತಿಲ್ಲಂತೆ, ಆಟ ನೋಡಿದ್ರ ಪುರ್ಸೊತ್ತಿಲ್ಲಂತೆ, ನಾಟಕಕ್ಕೆ ಹೋದ್ರ ಪುರ್ಸೊತ್ತಿಲ್ಲಂತೆ, ಮದುವೆಗೆ ಹೋದ್ರ ಪುರ್ಸೊತ್ತಿಲ್ಲಂತೆ, ಮಕ್ಕಳೆಷ್ಟು ಕೇಳಿದ್ರೆ 8 ಅಂತೆ, ಪುರ್ಸೊತ್ತೇ ಇಲ್ಲಂತೆ. ಒಬ್ಬ ಬಾತ್ರೂಮಲ್ಲಿ ಮುಂಗಾರು ಮಳೆ ಹಾಡು ಹೇಳ್ತಾ ಸ್ನಾನ ಮಾಡ್ತಾ ಇದ್ದಾನಂತೆ. ಮತ್ತೊಬ್ಬ ಕೇಳಿದ್ರು, ಅವೆಂತ ಮರೆ ಬಾತ್ರೂಮಲ್ಲಿ ಹಾಡು ಹೇಳ್ತಾ ಸ್ನಾನ ಮಾಡೋದು? ಅದು ನೀನೋದ್ರ ಹಾಗೆ ಹಾಡು ಹೇಳ್ತೀಯ. ಯಾಕೆ? ಅದು ಬಾತ್ರೂಮಿಗೆ ಚಿಲ್ಕ ಇಲ್ಲ, ಹಾಗೆ ಹಾಡು ಹೇಳ್ತಾ ಸ್ನಾನ ಮಾಡೋದು ಅಲ್ಲೇ. ಇನ್ನೊಬ್ಬ ಬಾಕಲು ತೆಗೆದು ಸ್ನಾನ ಮಾಡ್ತಾ ಇದ್ದಾನಂತೆ. ಅವೇನು ಬಾಕಲು ತೆಗೆದು ಸ್ನಾನ ಮಾಡ್ತಾ ಇದ್ದಾನೆ? ಏನಿಲ್ಲ, ನಿನ್ನ ಬಾಕಲು ಹಾಕಿ ಸ್ನಾನ ಮಾಡ್ತಾ ಇದ್ದೆ, ಯಾರೋ ಒಬ್ಬ ಕಿಂಡಿಲಿ ನೋಡ್ತಿದ್ದಂತೆ, ಯಾರು ಬೇಕಾದ್ರೂ ನೋಡಲಿ ಅಂತ ಬಾಕಲು ತೆಗೆದು ಸ್ನಾನ ಮಾಡೋದಂತೆ. ಹೀಗೆ ಸರ್ ಜೋಕುಗಳು. ಬಸ್ಸಿಗೆ ಜೋರು ಮಾಡೋದು ಕಂಡಕ್ಟ್ರಿಗೆ ಒಬ್ಬ ಜೋರು ಮಾಡ್ತಾ ಇದ್ದ, ಆಯ್ತೆ ಕಂಡಕ್ಟ್ರ್ ಇಂದ ಸೀಟ್ ಇಡ್ಬೂರ ಧೂಳು ಉಂಡತೆ ಸರ್, ಇದು ಕುಳ್ಳೆ ಸರ್ ಕ್ಲೀನ್ ಆಪುಂಡು. ಅರಿ ಬಸ್ ಹಿಡ್ಕೊಳ್ತು ಜೋರು ಮಾಡಿ ಮನೆಗೆ. ಕಂಡಕ್ಟರ್ ಸಿಗರೇಟ್ ಒಯ್ಪಲ್ಯಾ? ಸಿಗರೇಟ್ ಏತು ಬೋಡಂಡಲ್ಲ ಒಯ್ಪಲ, ಪುಗೆ ಮಾತ್ರ ಬುಡೋಡ್ಚಿ. ಬಸ್ ಹಿಡ್ಕೊಳ್ತವ್ರಿ ಜೋರು ಮಾಡಿ ಮನೆಗೆ ಕಂಡಕ್ಟ್ರು. ಓ ಕಂಡಕ್ಟ್ರ್ ಇರ್ನ ಡಬ್ಬಿ ಏತು ಕೊಡ್ತೀವಿ ಬಿದಣ್ಣ, ಡಬ್ಬಿ ಬಣ್ಣ ಬೆಚ್ಚ ಭುಜ ಕಂಡಕ್ಟರ್ ಬಂಡೆಗೆ. ಓ ಅಣ್ಣ ಖಜೋ ಫುಲ್ ಅಂಡ ಪೋಪುಂಡ. ಅವ ಡ್ರೈವರ್ನ ಪಿರೋಕೊಳ್ಳುತ್ತವ್ರಿ ಜೋರು ಮಾಡಿ ಮನೆಗೆ. ನಾನು ಮರ ಇದು ಫಾಸ್ಟ್ ಓಪರ್ ಒಂದು ಎಕ್ಸ್ಪೋಸ್ ಸೊಟ್ಲ ನಾಷ್ಟಪ್ಪ ಒಂಜಿಲ್ಲ ಗೊತ್ತಾ ಬಜ್ಜಿ ಉಸ್ಕ ಡಮ್ಮದೆ ಬೋಡ್ಜಿ ಮುಳು ಬ್ರೇಕ್ ಫೈಲ್ ಆತಂಡು ಓಳು ಉಂತಪ್ಪೆ ಅಂತ ಎಂಕೆ ಗೊತ್ತಿಜ್ಜಿ. ಬಾಂಬೆ ಹೋಪುನ ಬಸ್ಸು ಪೂರ ಒಂಜಿ 100 ಕಿಲೋಮೀಟ್ರ್ ಬೋನಾಗ ಒಂಜಿ ಹೋಟೆಲ್ ದಲ್ಪ ಒಣಸುಗುಂತ ಈಗ ಡ್ರೈವರ್ ಪಂಡೆಗೆ ಮುಲ್ಕುಲ್ನ ಇಡ ಬಲೇ ಇರಲಿ ಒಣಸುಗು ಡ್ರೈವರ್ಡ ಪಂಡೆಗೆ ಇರ್ಪೋತ್ ಬಲ್ಲೆ ಸರ್ ಏನು ಮುಲ್ಕುಲು ಅಂತಿಪ್ಪೆ. ಡ್ರೈವರ್ ಒಣಸು ಮಲ್ತು ಬಂದಾಗ ಒಮ್ಮೆ ಗೇರ್ದ ಕುಟ್ಟಿನ ಒಯ್ತದೆ ಎತ್ಕೋರಿಗೆ ಡ್ರೈವರ್ಗೆ ಉಂದಾಯ ಮರ ದೆತ್ತನ ಏನು ಉಡುಪಿಡ್ತೆತ್ತು ಅಂತುಳ್ಳೇರು ದೆಪ್ಪೆರೆ ಬಾರಿ ಬಂಗ ಬರೋಂತುಳ್ಳರು ಅಂತ ದೆತ್ತುಕೋರ್ನಾಗೆ ನಕ್ಕ ಬಿಡಿ ಸರ್. ಅವ್ರಿಗೆ ಸೈತ್ಯಗೆ 4-5 ಜನ ಬಗ್ಗುತ್ತು ಅಂತುಳ್ಳರಿಗೆ ದಾಯ್ತಾಂಡಿಯಾ ಆಯ್ ಸೈತ್ಯ ಮಾರೆ ಅಂದ ಫಸ್ಟ್ ಟೈಮ್. ಎಷ್ಟು ಜೋಕುಗಳಾಗ್ತದೆ ಸರ್ ನಮಗೆ ಮನಸ್ಸು. ಆಗ ನಾವು ಸರಿ ಕೇಳುವಾಗ ನಗು ಬರ್ತದೆ. ಒಬ್ಬರು ಲೆಕ್ಚರು ಕ್ಲಾಸ್ ರೂಮಿಗೆ ಬಂದು ಪಾಠ ಮಾಡಲಿಕ್ಕೆ ಮೊದಲು ಹೇಳಿದ್ರಂತೆ, ಯಾರು ಮೂರ್ಖರಿದ್ದೆ ನಿಲ್ಲಿ ಅಂತ. ಯಾರೂ ಇದು ನಿಲ್ಲುವಂತೆ. ಕೊನೆಗೆ ಒಬ್ಬ ಇದು ನಿಂತಂತೆ, ನೀನೇನು ಮರೆ ನಿಂತೆ? ಸರ್ ನೀವು ಒಬ್ಬರೇ ನಿಂತು ನೋಡಿ ತಡಿಲಿಕ್ಕಾಗಲಿಲ್ಲ. ಹಾಗೆ ಬಂಧುಗಳೇ, ಜೋಕು, ಸೌಂಡು, ಮುಖ, ಎಷ್ಟು ಮುಖ ಆಗ್ತದೆ ಸರ್ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಮುಖ ಯಾವ ರೀತಿ. ಇಷ್ಟು ಜನ ಇಲ್ಲಿ ಕೂತಿದ್ರೆ ಎಷ್ಟು ನಗ್ತಾ ಇದ್ದಾರೆ. ಟಿ ವಿ ಹತ್ರ ಇದ್ದವ್ರು ಯಾರು ನಗ್ತಾರ? ಅವರ ಮುಖ ಇಲ್ಲಿ ನೋಡಿ ಹೀಗೆ. ಟಿ ವಿ ನೋಡುವಾಗ ಇಷ್ಟೇ ಈಗಳಿ ಕಾಪಿ ಕರಲಿ ಉಂತ್ಯಾ ಹೀಗೆ ನೋಡ್ತಾ ಇರ್ತಾರೆ. ಕೆಲವರಂತೂ ಬಸ್ಸಲ್ಲಿ ನಿದ್ದೆ ಮಾಡೋರು, ಕೆಲವರು ಹೀಗೆ ಅಲ್ಲ ಜಂಪ್ ಆಗುವಾಗ ರೋಡು ಒಳ ರೋಡಲ್ಲಿ ಹೋಗುವಾಗ ಆ ರೋಡ್ ಸರಿ ಪೂಜೆ ಅಲ್ಪ ಬಸ್ ಹಿಡ್ಕೊಳ್ಳ ನಾನು ನರಕ್ಕತ್ತುಲೆಂದೆ ಆಟೋಡು ನಿದ್ರೆ ಮಲ್ಪುಣಕಲ್ಲ ರಗಾಳಿಜಿಂದೆ. ಕೆಲವರು ಫೋಟೋ ತೆಪ್ಪವರೇ ಬರ್ಬೇರೆ ಎನ್ನ ಫೋಟೋ ಸೂಪರ್ ಬರೋಡ ಆ ಜನ ಉಂತುನು ಹೆಂಚೆ ಗೊತ್ತು ನಂದೆ. ಓಡೆಗೆ ಫೋಟೋ ಸೋಕ ಬರಪ್ಪು. ಕೆಲವರು ವಾಲಿಬಾಲ್ ಮ್ಯಾಚ್ ಆನಾಗ ಕಟ್ಲೇದೈತಂತೂ ನರಕ್ಕ ಬರ್ಪೇರ ಬಾಲ್ ಅಂಚಿಂಚಿ ಪೋನಾಗಂದೆ. ಜಾತ್ರೆಡು ಉಡುಪಿ ಪರಾಯ ಉತ್ಸವಡು ತೊಟ್ಟಿಲು ತಿರುಗುನಾಗ ತೊಟ್ಟಿಲಿಡು ಜೋಕುಳು ನಮ್ಮ ತಿರ್ತುಂದೊಂದು ತೂಪು ನಮ್ಮ ಅವಸ್ಥೆಂದೆ. ಹಿಂಚ ಆ ಮರಣ ಬಾವಿ ಬೈಕ್ ರೇಸ್ 40 ರೂಪಾಯಿ ಕೊಡ್ತು ಈ ತೂಪುಣೆ ಹಿಂಚ ನಮ್ಮ ಜೋಕುಲ ಟಿ ವಿ ತೂನಾಗ ಒಂದು ಎಲ್ಲಿ ತೆಳಿಕೆ ವಾಪಸ್ ಟಿ ವಿ ತೂಪುನಾಗ್ಲು ಬರ್ತಾರ. ಸಣ್ಣ ನಗು ಹೀಗೆ ಮತ್ತೆ ಅದು ಟಿ ವಿ ನೋಡೋದು ಬಂದ್ರ. ನಮ್ಮ ಮನೇಲಿ ಟಿ ವಿ ಇಲ್ದಿದ್ರೆ ಇನ್ನೊಬ್ಬರ ಮನೆಗೆ ಹೋಗಿ ಕೆಲವರು ಟಿ ವಿ ನೋಡೋದು ಇಲ್ಲಿ ನೋಡಿ. ಹೀಗೆ ಅಂಗಡಿ ಮುಂದೆ ಟಿ ವಿ ಹಾಕ್ಲಿ ಕೆಲವ್ರು ನಿಂತು ನೋಡುದು. ಅವನ ಹಿಂದೆ ನಿಂತವ ನೋಡುವ ವ್ಯತ್ಯಾಸಗಳು. ನಮ್ಮ ಮಕ್ಕಳು ಈ ದೀಪಾವಳಿಯಲ್ಲಿ ಆ ನೆಲಚಕ್ರ ಬಿಡುವಾಗ ಹೇಗಿರ್ತಾರೆ ಗೊತ್ತಾ? ಇಲ್ಲಡಿ
ರ್ಯಾಕೆಟ್ ಬೋನಾಗಂದಿ ಅಯ್ಯ ಸೂಪರ್ ಅತ್ತೆ ಮಿತ್ತು ತೂ ಅಂತಿಪ್ಪೇರು ಮುಲ್ ಕರ್ನಾಲ್ದ ಸೌಂಡ್ ಆವಡು ಸೌಂಡ್ ಆಪುಂಡೇರು ತುಂಬು ಬರ್ಚಿ ಹೆಂಗ ಮೋಡಿಗೆ ಆಗ್ಬಿಟ್ಟೆ ಬರ್ಚಿ ಕೆಲವರು ಮಲ್ಲ ಜನಕ್ಕುಳ್ಳತೆ ಶಾಲೆ ಪಾಡಂತೂ ಒಪ್ಪೇರು ಯಪ್ಪ ಸೌಂಡ್ ಆನಾಗ ದಾಲ ಇಜ್ಜಿಂದಿ ಪೂರ ಸರಿ ಉಂಡತ್ತೆ ನಾಲ್ಕು ಜನ ಉಂತೊಂದಿಪ್ಪೇರು ಸೌಂಡ್ ಬರಾಡು ಗರ್ನಾಲ್ದ ನಾಳೆ ಸರಿಗೆ ಕೆಲವು ವ್ಯತ್ಯಾಸಗಳು ಕಾಲೇಜಲ್ಲಿ ಸರ್ ಕಾಲೇಜಲ್ಲಿ ಪ್ಯಾಷನ್ ಶೋ ಮಾಡ್ತಾರೆ ಅದರಲ್ಲಿ ಹುಡುಗ ಬರುವ ಸ್ಟೈಲ್ ನೋಡಿ ಅದರಲ್ಲೇ ಸ್ವಲ್ಪ ಹುಡುಗಿ ಬರುವ ಸ್ಟೈಲ್ ಆದರೆ ಹೀಗೆ ಅದರಲ್ಲೇ ಹುಡುಗನೂ ಅಲ್ಲ ಹುಡುಗಿಯೂ ಅಲ್ಲ ಚಕ್ಕ ಇಲ್ಲಡಿ ಹೀಗೆ ನಡೆಯುವ ಸ್ಟೈಲ್ಗಳಲ್ಲಿ ನಿಮಗೆ ವ್ಯತ್ಯಾಸಗಳು ಎಷ್ಟೋ ರೀತಿ ಮಾಡ್ಬೋದು. ನಮ್ಮ ಪುಟಾಣಿಗಳು ಉದ್ದಲಂಗ ಹಾಕಿ ನಡೆಯುವಾಗ ಇಲ್ಲಡಿ ಹೀಗೆ. ಅದೇ ಹುಡುಗರಾದರೆ ಕಿಸೆಯಲ್ಲಿ ಕಟ್ಲೆ ಇರ್ತದೆ, ಕಿಸೆ ಇಟ್ಕೊಂಡು ಓಡುದು ಹೀಗೆ. ಎತ್ತರದ ಚಪ್ಪಲ್ ಹಾಕಿ ಕೆಲವು ಹುಡುಗಿಯರು ನಡೆಯುವ ಸ್ಟೈಲ್ ಆದರೆ ಇಲ್ಲಡಿ ಒಳ್ಳೊಳ್ಳೆ ಸೀರೆ ಉಟ್ಟವರು ಮಳೆ ಬಂದಾಗ ಕೆಸರನ್ನು ದಾಟುವಾಗ ಸೀರೆ ಕೈಲಿ ಹಿಡ್ಕೊಂಡು ಹೋಗುವಾಗ ಇಲ್ಲಡಿ ಹೀಗೆ. ನಮ್ಮ ಪುರ ನಡ್ತಂದು ಮನಾಗ ಬಸ್ ಲಾರಿ ಮನಾಗ ನಮ್ಮ ಕತೆ ಆಯ್ ಬಸ್ಸದಾಯ ಬತ್ತೆ ಮರೆ ಗುಂಡಿಗೆ ಪಾಡ್ಬೇನಂತ ಚಕ್ ದೋ ಏರೆ ಕುಳ್ಳಪ್ಪನ ಬೋತ ಹಾಗೆ ನಗನಗುತ್ತಾ ಕಾರ್ಯಕ್ರಮ ನೋಡಿ ತಾವೆಲ್ಲ ಸಂತೋಷ ಪಡ್ತಾ ಇದ್ದೀರಾ. ನಿಮ್ಮ ಪ್ರೀತಿಯ ಚಪ್ಪಾಳೆಯನ್ನು ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಸರ್, ಮರದಲ್ಲಿ ತುಂಬ ಹಕ್ಕಿಗಳಿದ್ರೆ ಹಕ್ಕಿಗಳು ಒಂದು ಕೋಗಿಲೆ ಆದರೆ ಅದೇ ಕಾಗೆ ಆದರೆ ಕೆಲವು ಕಾಗೆ ಒಳಗಿಂದ ಕೆಲವು ದೂರದಿಂದ ಕೋಳಿ ಎದುರಿ ಕೂಗುವಾಗ ಕೋಳಿ ಹಿಂದಿಲಿ ಮಾತಾಡ್ತದೆ, ಮರಿಗಳನ್ನು ಕರೆಯುವುದು ಹಿಂದಿಯಲ್ಲಿ. ದೇಕೋ 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 ಮರಿಗಳೆಲ್ಲ ಕೋಳಿ ಮೊಟ್ಟೆ ಇಡ್ಲಿಕ್ಕೆ ಮೊದಲೊಂದು ಸೌಂಡ್ ಮಾಡುತ್ತಲ್ಲ, ಆ ಸೌಂಡ್ ಆದರೆ ದೊಡ್ಡ ಮಳೆಗಾಲದ ಒಂದು ಕಪ್ಪೆ ಆದರೆ ಕಪ್ಪೆ ಸೌಂಡ್. ಒಂದು ಪುಟ್ಟ ಕರು ಆದರೆ ಅಮ್ಮ. ಅದರಲ್ಲೇ ಜರ್ಸಿ ದನ ಆದರೆ ದೊಡ್ಡದು ಅದೇ ಎಮ್ಮೆ ಆದರೆ ಕತ್ತೆ ಆದರೆ ನಮ್ಮಲ್ಲಿಲ್ಲ ಅದು. ಅದೇ ಕುದುರೆ ಆದರೆ, ಹಂದಿ ಆದರೆ ಹಂದಿ ಸೌಂಡ್. ಬೇರೆ ಬೇರೆ ಸೌಂಡ್ಗಳು. ಇದರಲ್ಲೇ ಮ್ಯೂಸಿಕ್ ಬಾರಿಸೋದಿದ್ರೆ ಸರ್ ಬೇರೆ ಬೇರೆ ಸೌಂಡ್. ಮತ್ತು ಒಂದು ಕ್ಯಾಟ್ ಸೌಂಡ್ ಆದರೆ
ಸಣ್ಣ ಬೆಕ್ಕಿನ ಮರಿ. ಬೆಕ್ಕು ಜಗಳ ಆಡುವಾಗ ಒಂದು ಸಣ್ಣ ನಾಯಿ ಮರಿ ಆದರೆ, ನಾಯಿ ಮರಿ ಧೈರ್ಯ ಮಾಡಿ ಬೊಗಳುವಾಗ, ದೊಡ್ಡ ಆಲ್ಸಿಷನ್ ಆದರೆ ದೊಡ್ಡ ನಾಯಿ ಬೊಗಳು. ಹಾಗೆ ಮಕ್ಕಳನ್ನು ನೋಡುವಾಗ ನಾಯಿ ಪ್ರೀತಿಯಿಂದ ಬೊಗಳುವಾಗ, ಈಗ ತಾನೇ ಹುಟ್ಟಿದ ಮಗು ಅಳುವಾಗ, ಇದೇ ಮಗು ಉಸಿರು ಕಟ್ಟಿ ಅಳುವಾಗ, ಸರಿ ಮಗು 40 ವರ್ಷದಿಂದ ಅಳ್ತಾ ಲಕ್ಷಾಂತರ ಕೋಟ್ಯಾಂತರ ಜನರನ್ನು ನಗಿಸ್ತಾ ಬರ್ತಾ ಇದೆ. ಈ ಮಗುಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಬೇಕು ಸರ್. ಥ್ಯಾಂಕ್ ಯು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಂದು ಮಾತಾಡೋದಿದ್ರೆ ತುಂಬ ಸಂತೋಷ ಆಗ್ತದೆ. ನಾವೆಲ್ಲ ಬರಬೇಕು, ಕೃಷ್ಣನನ್ನು ನೋಡಬೇಕು, ಕೃಷ್ಣನ ಆಶೀರ್ವಾದವನ್ನು ಪಡೆದ್ರೆ ಯಾವತ್ತೂ ನಮಗೆ ಏನೂ ಬರುವುದಿಲ್ಲ. ನಮ್ಮ ರಾಜ್ಕುಮಾರ್. ಹಾಗೆ ಹಾಸ್ಯ ನಟ ಬಾಲಕೃಷ್ಣ, ನಿಜವಾಗ್ಲೂ ಬರೀ ಸಂತೋಷಪ್ಪ, ನಾವೆಲ್ಲ ಪರ್ಯಾಯ ಉತ್ಸವ ಬರಬೇಕು, ದೇವ್ರನ್ನ ನಾವು ದರ್ಶನ ಮಾಡಬೇಕು, ನಮ್ಮ ದೇವ್ರು ಯಾವತ್ತೂ ಕೈ ಬಿಡಲ್ಲ ಗೊತ್ತಾ. ಇದು ಬಾಲಕೃಷ್ಣ. ಹಾಗೆ ಮುಖ್ಯಮಂತ್ರಿ ಚಂದ್ರು, ಚೆನ್ನಾಗಿದ್ದಾರೆ, ನಮ್ಮ ಪರ್ಯಾಯಕ್ಕೆ ಬರ್ಬೇಕಪ್ಪ, ನಾವೆಲ್ಲ ದೇವ್ರನ್ನ ನೋಡಬೇಕು, ದೇವ್ರು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಗೊತ್ತಾ. ಇದು ನಮ್ಮ ಮುಖ್ಯಮಂತ್ರಿ ಚಂದ್ರು. ಜಗ್ಗೇಶ್ ಆದರೆ, ಆಯ್ ಲಕ್ಕಡಿ ಪಕ್ಕಡಿ ಜಮ್ಮ, ನಮ್ಮ ಜನ ಮನ್ಸು ಮಾಡಿದ್ರೆ 24 hours ಟಿ ವಿ ನೋಡ್ತಾರೆ, ಪರ್ಯಾಯಕ್ಕೆ ಬರಲ್ಲ ಗೊತ್ತಾ. ಆಯ್ ಇದು ನಮ್ಮ ಜಗ್ಗೇಶ್. ಹಾಗೆ ಒಬ್ಬೊಬ್ಬರು ಮಾತಾಡುವ ಸ್ಟೈಲ್ ಚೂರು ವ್ಯತ್ಯಾಸ. ನಮ್ಮ ನವೀನ್ ಡಿ ಪಡೀಲ್, ದಕ್ಷಿಣ ಕನ್ನಡದ ಅತ್ಯಂತ ಹೆಸರುವಾಸಿ ಪಡೆದಂಥ ಒಬ್ಬರು ಹಾಸ್ಯ ಕಲಾವಿದರು. ಅವರನ್ನು ಸಂದರ್ಶನ ಮಾಡುವಾಗ ಕೇಳಿದಂತೆ, ನವೀನರೇ ಇವರು ಸುರೂಕು ರಂಗಭೂಮಿಗೆ ಎಂಚೆ ಬರ್ತಾರೆ. ಸುರೂಕು ಏನ ನಡತೊಂತೆ ಬತ್ತನ ಹೊಸ ಹೇಳು, ಇವ್ರನ್ನ ಬಾಲ್ಯ ಜೀವನ ಎಂಚೆ ಇತ್ತಂಡು. ಎನ್ನ ಬಾಲ್ಯ ಜೀವನ ಅವು ಎನ್ನ ಅಪ್ಪ ಅಮ್ಮಡನೆ ಕೇಳೋಡಾತೆ. ಅವ್ರ ಪಾತೇನ ಸ್ಟೈಲ್. ಕಕ್ಕಿ ರಾತೊಂದು ಪನಗ ಕೆತ್ತಿದಿ ಪುಂಡ್ಯ, ಕಕ್ಕೆ ರಾತೊಂದು ಪನಗ ಕೆತ್ತಿದಿ ಪುಂಡು, ಕಿತ್ತಿ ದರಿ ಉಜ್ಜಿ ಎಂಚೆ ಬಂಡ ಕಕ್ಕೆ ಚೆಡ್ಡಿ ಬಾಡ್ತಿ ಪುಂಡ್ಯ. ಅವ್ರ ಪಾತೇನ ಪರ್ನಾಗ ಪಾತೇವ್ರನ್ನ ಸ್ಟೈಲ್. ನವೀನ್ ಡಿ ಪಡೀಲ್, ಈ ಲೋಕದ ಸೃಷ್ಟಿ ಸರಿಜ್ಯ, ಈ ಲೋಕದ ಸೃಷ್ಟಿ ಸರಿಜ್ಜಿ, ಭೂಮಿ ಎತ್ತರ ತಗ್ಗುವಾತು ನಡಪ್ಪೆರ ಪೂಜ್ಯ. ಮಹಾಭಾರತನ ಏರು ಬರಿತನ ನಿಕ್ಕು ಗೊತ್ತುಂಡ, ಮಹಾಭಾರತನ ಬರಿತನ ಏರು ನಿಕ್ಕು ಗೊತ್ತುಂಡ, ಗೊತ್ತಿಜ್ಜಿಯೇ ವರ ಬಣ್ಲೈ ಎಂಕ್ಲ ಗೊತ್ತಿಜ್ಜಿಯ. ಅವ್ರು ಮಾತಾಡುವ ಸ್ಟೈಲ್ ಅದು. ಈ ಬೆಂಗಳೂರಿನವನು ಮಂಗಳೂರಿನವನು ಮಾತಾಡೋದಿದೆ ಸರ್, ನಾನು ಎಲ್ಲ ಕಡೆ ಹೇಳ್ತೇನೆ. ನವೀನ್ ಡಿ ಪಡೀಲ್ ಮಾತಾಡೋದು ಬೆಂಗಳೂರಿನವನು, ಕೋಡಗಾನ ಕೋಳಿ ನುಂಗಿತ್ತ ತಂಗವ್ವ ಕೇಳಿ, ಕೋಡಗಾನ ಕೋಳಿ ನುಂಗಿತ್ತ. ಆಗ ನವೀನ್ ಡಿ ಪಡೀಲ್, ನುಂಗುವ ಧರ್ಮಕ್ಕೆ ಸಿಕ್ಕಿದ್ರೆ ನುಂಗುವ. ಹೇಗಿದೆಪ್ಪ ನನ್ನ ವಾಯ್ಸ್ ಇದೆ, ವಾಯ್ಸು ಸತ್ಯ ಹೇಳ್ತೇನೆ ಮರ, ನಿನ್ನ ವಾಯ್ಸ್ ಉಂಟಲ್ಲ ವಾಯ್ಸ್ ಗರ್ಗಸ್. ಹಾಗಂದ್ರೆ ಇಂಪು ನನ್ನನ್ನು ಬೆಂಗಳೂರಿನಲ್ಲಿ ಕರ್ಸಿ ಆಡಿಸ್ತಾರೆ. ನಿಮ್ಮೂರಲ್ಲಿ ಗಣಪತಿ ಕೂರಿಸಲ್ವಾ? ನಮ್ಮ ಊರಿನಲ್ಲಿ ಗಣಪತಿ ಇಲ್ಲ ಮಾರೆ, ನಮ್ಮಲ್ಲಿ ಚೌತಿ. ಸತ್ಯ ಹೇಳ್ತೇನೆ ಮಾರೆ, ನೀನೊಂದು ಪುಣ ಆಯ್ತಾ ಪುಣ. ಹಾಗಂದ್ರೆ ಮದುಮಗ ನಾನು ಬೆಂಗಳೂರಿನಲ್ಲಿ ಮದುವೆ ಆಗ್ತೀನಿ, ಭಾರಿ ಗ್ರ್ಯಾಂಡಾಗಿ ನೀವೆಲ್ಲ ಬರಬೇಕಾಯ್ತಾ. ಅಂದೇ ಎಮ್ಮೆ ಮುಳ್ಪಡ್ತು ಬೋದು ಪುಣ ಅಪ್ಪಿಗೆ ಎಂಬೇನ ಪುಣಕ್ಕೆ ನಮ್ಮ ಪೋಡಿಗೆ ನಕ್ಬಿಡಿ ಸರ್. ಅವ್ನು ಹೇಳುದು, ಏನು ನಿಮ್ಮ ಮಂಗಳೂರಿನಲ್ಲೇ ಆಟೋದವ್ರು ಮಾತಾಡ್ತಾರೆ ಹೊಡೆಯಕ್ಕೆ ಬರ್ತಾರೆ. ನಿನ್ನ ಪೆದಂಬಾಗೆ ಉಂಟು ಮಾರೆ. ಎಲ್ಲಿಯಾದರೂ ನಾವು ಬೆಂಗಳೂರಿಗೆ ಬಂದರೆ ನಮ್ಮ ಕಣ್ಣಿಗೆ ನೀವು ಕುಂಟು ಕಟ್ಟಿ ಎಲ್ಲೆಲ್ಲಿ ಕೊಂಡೋಗಿ ಬಿಡುವುದಿಲ್ಲವ. ಅದೇ ನಮ್ಮ ಮಂಗಳೂರಿನಲ್ಲಿ ನಂದಿಗುಡ್ಡೆಗೆದ್ರೆ ನಿನ್ನನ್ನು ಕೊಂಡೋಗಿ ಕೌಂತುತ್ತಾರೆ. ನವೀನ್ ಡಿ ಪಡೀಲ್ ಪಾತ್ರ ಸ್ಟೈಲ್. ಮನುಷ್ಯ ಜೀವನ ಉಂಟು ಒಂಜಿ ಕಾಡು ಉಂಟು ನಯಪ ಗೊತ್ತುಂಡ, ಮನುಷ್ಯ ಜೀವನ ಉಂಟು ಒಂಜಿ ಕಾಡು ಉಂಟು ನಯಪ ಬಂಡ ಚೆಡ್ಡಿವಾಡುನಾಗ. ನಕ್ಕು ಬಿಡಿ ಸರ್. ಹೀಗೆ ಬೇರೆ ಬೇರೆ ಕಲಾವಿದರು ಮಾತಾಡುವ ಸ್ಟೈಲ್
ಥ್ಯಾಂಕ್ ಯು ಸರ್. ನಿಮ್ಮ ಮುಖದಲ್ಲೂ ನಗು ಬರ್ತಾ ಇದೆಯಲ್ಲ, ಸೂಪರ್. ಯಾಕೆಂದರೆ ಮಾಧ್ಯಮದವರೆಲ್ಲ ಭಾರಿ ಕಾರ್ಯಕ್ರಮದ ಇದರಲ್ಲಿ ಹೀಗೇ ಇರ್ತಾರೆ ಪಾಪ, ಅವ್ರು ಹೀಗಿರೋದು ಕಮ್ಮಿ. ಹಾಗೆ ಸರ್, ನಿಮಗೂ ನನ್ನ ಪ್ರೀತಿಯ ನಮಸ್ಕಾರ ಸರ್. ಯಾಕೆಂದರೆ ಇವತ್ತಿನ ದಿನ ಮೊಬೈಲು, ಟಿ ವಿ, ವಾಟ್ಸಾಪ್ ಎಲ್ಲ ಬಂದು ಅಯ್ಯೋ ವಾಟ್ಸಪ್ಪಲ್ಲಿ ಮೊನ್ನೆ ನನ್ನ ಹತ್ರ ಒಬ್ಬರು ಈ ಟಿ ವಿಡು ಬರ್ಪುಜಿದೆ ಇಜ್ಜಿ ನೆಲೊಟ್ಟು ಬರ್ಪುಣ ಒಂಡೆ ಏತ್ ಜೋಕ್ ಹಾಪುಂಡು ಸರ್. ಮುರಾನಿಯವರು ಏನಡಕ್ಕೆ ನಿರ್ಮಾಮೆ పోతారా పోతే వండే ఢిల్లీ పోతారే ఢిల్లీలో పోతే పిదే పోతారా ಇನ್ನು ಉಳ್ಪು ಹೋಯ್ನ ಒಂಡೆ ನಾನಾ ನಮ್ಮೂನಿತ ಪ್ರಶ್ನೆಯಲ್ಲಿ ಕೇಳಬೇರು ಸರ್. ಆಂಡಲ ಉಡುಪಿದ ಜನ ನನ್ನ ಕೈ ಬಿಡ್ತಿದ್ದೀರಿ ಆಕಳು ಮಾಂತರೆಗಳನ್ನ ಪ್ರೀತಿದ ಸಲ್ಮೇಲೆ ಅಂಚ ಬೇತೆ ಬೇತೆ ಮೋನೇಲಿ ಮಲ್ತತ್ತು ನಿಕ್ಲೇನು ತಿಳಿಪೋಪೆ ಸರ್. ದೊಡ್ಡ ದೊಡ್ಡ ಪರ್ಯಾಯದ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಗುಂಡೂರಾವ್ ಬಂದರೆ, ಬಂಗಾರಪ್ಪನವ್ರು ಬಂದರೆ, ಡಿ ವಿ ಸದಾನಂದರು ಬಂದರೆ, ಪ್ರಮೋದ್ ಮುತಾಲಿಕ್ ಬಂದರೆ, ದಾರಾ ಬೇಂದ್ರೆ ಅವ್ರು ಬಂದರೆ ಯಾವ ರೀತಿ ಕಾಣ್ಬೋದು ಅಂತ ದಯವಿಟ್ಟು ನೋಡಿಬಿಡಿ ಸರ್. ಒಂದು 1/4 ಗಂಟೆ ಕೂತ್ರು ಸಾಕು, ಮತ್ತು ನಾನು ಎಲ್ಲರನ್ನು ಎದ್ದೋಗಿ ಅಂತ ಹೇಳ್ತೇನೆ ಭಕ್ತರನ್ನು. ಸರ್ ನೋಡಿ, ಗುಂಡೂರಾವ್ ನೋಡಿ, ಮಾಜಿ ಮುಖ್ಯಮಂತ್ರಿಗಳು. ನಾನು ಕಳೆದ 30 ವರ್ಷದಿಂದ ಬೇರೆ ಬೇರೆ ಮುಖಗಳನ್ನು ಮಾಡ್ತಾ ಜನಗಳಿಗೆ ನಗುವನ್ನು ಕೊಡ್ತಾ ಇದ್ದೇನೆ. ನನಗೆ ಒಬ್ಬಳೇ ಮಗಳು, ಒಬ್ಬಳೇ ಹೆಂಡತಿ. ಹಾಗೆ ಸರ್, ಗುಂಡೂರಾವ್ ನೋಡಿ, ಮಾಜಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಇವತ್ತು. ಸರ್ ಅಲ್ಲಿ ಇದರಲ್ಲೇ ಸ್ವಲ್ಪ ಚೇಂಜ್ ಮಾಡಿದ್ರೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವ್ರು ಆಗಮಿಸ್ತಾ ಇದ್ದಾರೆ ನೋಡಿ. ಸರ್ ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಆದಂಥ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದರು ನಗ್ನಗ್ತಾ ಬರ್ತಾ ಇದ್ದಾರೆ. ಅವರ ನಗು ಮುಖ ನೋಡಿ. ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡಿದರೆ ಶ್ರೀರಾಮ ಸೇನೆ ಅಧ್ಯಕ್ಷರು ಯಾರು, ಪ್ರಮೋದ್ ಮುತಾಲಿಕ್. ಅಯ್ಯಬ್ಬಾ, ಅವರು ಹುಲಿ ಬಂದಾಗೆ ಅವರ ಮುಖ ನೋಡಿ. ಇವತ್ತಿನ ಪರ್ಯಾಯಕ್ಕೆ ದೊಡ್ಡ ವ್ಯಕ್ತಿಯೊಬ್ಬರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲ ನೋಡಿ ಆನಂದಿಸ್ಬೋದು. ದತ್ತಾತ್ರೇಯ ಬೇಂದ್ರೆ ಮಕ್ಕಳೇ, ನಿಮ್ಮ ಶಾಲೆಯಲ್ಲಿ ದಾರಾ ಬೇಂದ್ರೆ ಅವರ ಫೋಟೋ ಇದೆಯಾ ನೋಡಿ. ಅವರು ಹೇಗೆ ಕಾಣಿಸ್ತಾರೆ ನೋಡಿ, ದಾರಾ ಬೇಂದ್ರೆ ಅವರು. ಸರ್ ಹೀಗೆ ಬೇರೆ ಬೇರೆ ಮುಖಗಳು ಎಲ್ಲ ವ್ಯತ್ಯಾಸಗಳು. ಯಾವ ಮುಖ ಇಷ್ಟ ಆಗ್ತದೆ ಆ ಮುಖಗಳನ್ನು ನೋಡಿಬಿಡಿ. ಮೊನ್ನೆ ಒಬ್ಬರು ನಡ್ಕೊಂಡು ಹೋಗುವಾಗ ನನ್ನ ಹತ್ರ ಕೇಳಿದ್ರು, ಸರ್ ಮಳೆ ಬಂದರೆ ನಿಮ್ಮ ತಲೆಯಲ್ಲಿ ನೀರು ನಿಲ್ಲಲ್ಲ ಅಲ್ವಾ? ನಾನು ಹೇಳಿದೆ, ನೀರು ನಿಲ್ಲಲ್ಲ, ನೀವು ನಿಲ್ಲಲ್ಲ ಹೇಳಿದೆ. ಹಾಗೆ ಜನಗಳನ್ನು ನಗಿಸೋದು ತುಂಬ ಕಷ್ಟ. 2 ಜನ ವಾಕಿಂಗ್ ಹೋಗಂತಲ್ಲೇರು ಕಂಡನಿಲ್ಲ ಬುಡೇತಿಲ್ಲ ಕಂಡನಿ ಬಣ್ಪುಣ ದಾಯ್ತೆ ಎನ್ನ ಕಾರು ಒಂಜಿ ಗಿಡ್ಡ ಉಂಡು, ಒಂಜಿ ಕಾರು ಉದ್ದ ಉಂಡು, ಬಿಡೈತಿ ಜೋರು ಮಲ್ತಳಿಗೆ ಸರಿ ತುಲೆ ಅವಳು ತೂನಾಗ ಒಂಜಿ ರೋಡ್ ಉಂಡು, ಒಂಜಿ ಫುಟ್ಪಾತ್ ಉಂಡು, ಒಂಜಿ ಗಿಡ್ಡ ಒಂಜಿ ಉದ್ದ ಅಂಚ ಸುಮಾರು ನಮ್ಮನೆತ್ತ ಜೋಕುಂಡು. ದನಿಕಲು ಮಲ್ಲ ಮಲ್ಲ ಕಲಾವಿದರು ಪಂಟೇರು ಆನ್ ಬುಕ್ಕಲ್ಲ ವಾಪಸ್ ಜೋಕೆ ಪಣಂತ ಪೋಪುನೇಕ್ ಬೇತೆ ಬೇತೆ ಮೋನೆಲ್ಲಿ ತೂತು ತಿಳಿಪೊಳಿ ಒರಿ ಕಣೊಟ್ಟು ಪೆಲಕಾಯ್ದಿಂದ ನನಗೆ ಒರಿ ಕಣೊಟ್ಟು ಪೆಲಕಾಯ್ದಿಂದ ನನಗೆ ಕಾಂಡೆಲಕ್ಕ ತೂನಾಗ ಆಯ್ನ ತರೆ ದಿಂಬೆ ಇಜ್ಜಿ ಪೆಲಕಾಯಿ ಪಂಡದ ದಿಂಬು ಖಾಲಿ ಒರಿ ಹೋಟೆಲಿಗೆ ಬತ್ತು ಜೋರು ಮಲ್ಪನೆಗೆ ಸಪ್ಲೈರಿಗೆ ದಾಯ್ತೆ ಒಂದು ಗೋಳಿ ಬಜೆ ಕೋಡೆದವ ಆಯ್ಕೆ ಸಪ್ಲೈರ್ ಬಂಡೆಗೆ ಕೋಡೆದ ಎಲ್ಲೇ ಕೊರ್ಪಣ ಒಂದು ಮುರಾನಿದು
ಹಾಗೆ ತುಳುವಿನ ಜೋಕ್ ಒಂಥರ, ಕನ್ನಡದ ಜೋಕ್ ಒಂಥರ. ಹಾಗೆ ನಾನು ಎರಡೂ ಭಾಷೆಗಳಲ್ಲಿ ಜೋಕನ್ನು ಹೇಳ್ತಾ ಇದ್ದೇನೆ. ಧಾರವಾಡದ ಭಾಷೆಯಲ್ಲಿ ಜೋಕ್ ಹೇಳ್ತಾ ಇದ್ದೇನೆ. 3 ಜನ ಹುಡುಗಿರು ಟ್ರೈನಲ್ಲಿ ಹೋಗುವಾಗ ಮಾತಾಡೋದು, ಅಲ್ಲಿ ನಿನಗೆ ಎಷ್ಟಾಯ್ತೆ ಪ್ರಾಯ? ನನಗೆ ಜಸ್ಟ್ 20 ವರ್ಷ ಆಯ್ತು ನೋಡು. ಹೌದೇನಾ? ಹಾಗಾದ್ರೆ ನಿನಗೆ ಎಷ್ಟಾಯ್ತೆ ಪ್ರಾಯ? ನನಗೆ ಜಸ್ಟ್ 18 ಇಯರ್ಸ್. ಹೌದೇನಾ? ಹಾಗಾದ್ರೆ ನಿನಗೆ ಎಷ್ಟಾಯ್ತೆ ಪ್ರಾಯ? ನನಗೆ ಜಸ್ಟ್ 16 ಇಯರ್ಸ್. ಅಷ್ಟು ಹೇಳಿ ಸ್ವಲ್ಪ ಹೊತ್ತು ಆವಾಗ ಟ್ರೈನ್ ಮೇಲೆ ಮಲಗಿದ್ದವ ದೊಪ್ಪ ಅಂತ ಬಿದ್ದಂತೆ. ಅಲ್ಲೋ ತಮ್ಮ ನೀನೇನ ಬಿದ್ದಿ? ನಾನು ಈಗ ತಾನು ಹುಟ್ಟಿದೆ ನೋಡ್ರಿ ಅಂತ. ಇದು ಧಾರವಾಡದ ಭಾಷೆ. ಹಾಗೆ ಡಾಕ್ಟ್ರು ಆಚೆಯಿಂದ ನಡ್ಕೊಂಡು ಬರುವಾಗ ಒಬ್ಬ ಧಾರವಾಡದವ್ನು ಕೇಳಿದಂತೆ, ಏನ್ರಿ ಡಾಕ್ಟ್ರ್ ಸಾಹೇಬ್ರ ನಂದು ಗುರು ಸಿಗ್ತೇನ? ಡಾಕ್ಟ್ರ್ ಅಂದ, ಇಲ್ಲೆಲ್ಲೇ ತಮ್ಮ ನೀ ಯಾರು ನೀನು? ಅಲ್ರಿ ಮೊನ್ನೆ ಪೈಲ್ಸ್ ಆಪ್ರೇಷನ್ ಮಾಡಿದ್ರಲ್ರಿ. ಅದಕ್ಕೆ ಡಾಕ್ಟ್ರ್ ಹೇಳ್ದಂತೆ, ಅಯ್ಯೋ ನಾನು ಮುಖ ನೋಡ್ಲಿವಲ್ಲ ಆಗ ನಂಗೆ ಗುರು ಸಿಗಲಿಲ್ಲ ಬಿಡು. ಡಾಕ್ಟ್ರಲ್ಲಿಗೆ ಹೋಗಿ ಒಬ್ಬ ಡಾಕ್ಟ್ರೇ ನಾನು ಶಂಕ ಊದ್ಬೋದಾ ಕೇಳಿದಂತೆ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರಂತೆ, ಡಾಕ್ಟ್ರ್ ಹತ್ರ ಕೇಳುವಾಗ ಇವ ಪೇಷಂಟ್ ಅಲ್ಲ, ಡಾಕ್ಟ್ರ್ ನನಗೆ ತುಂಬ ಲೂಸ್ ಮೋಷನ್ ಏನು ಮಾಡಬೇಕು? ಅದಕ್ಕೆ ನೀವು 1 ವಾರ ಶಂಕ ಊದಬೇಡ ಅಂತ ಹೇಳಿದ್ರಂತೆ. ಒಬ್ಬ ಸತ್ತಂತೆ. ಒಬ್ಬ ಸತ್ತ ಸರಿ, ಇನ್ನೊಬ್ಬ ಬಾವಿ ಕಟ್ಟೆ ಹತ್ರ ಕೂತ್ಕೊಂಡು 11 ಹೇಳ್ತಾ ಇದ್ದಾನೆ. ಇವನೇನು 11 ಹೇಳ್ತಾನೆ ಅಂತ ಇವ್ನು ಬಗ್ ನೋಡ್ಲಿಕ್ಕೆ ಹೋದಂತೆ. ಅವನನ್ನು ತಳ್ಳಿಬಿಟ್ಟು 12 ಹೇಳ್ದಂತೆ. ಹೀಗೆ ಬಂಧುಗಳೇ ಜೋಕ್ಗಳು. ಇನ್ನು ಕೆಲವು ಮುಖ ನಗುಬೋದು. ಎಷ್ಟು ಮುಖ ಮಾಡ್ತೇನೆ ನೋಡಿ. ಈ ಕೆಲವರು ಆಶ್ಚರ್ಯದಲ್ಲಿ ನೋಡುವಾಗ ಮುಖ ಹೇಗಾಗ್ಬೋದು ಗೊತ್ತಾ? ಇಲ್ಲಿ ನೋಡಿ, ಭಾರಿ ಬೇಜಾಡಿತ್ತು ನಂದೆ, ಭಾರಿ ಬೆಚ್ಚಡಿತ್ತು ನಂದೆ, ಒಂದೇ ಮೋನೆ ವಿಕಾರವತ್ತೋ ಜುಣಗಂದೆ, ಒಂದೇ ಮೋನೆ ಬುಕ್ಕಲ್ಲ ವಿಚಿತ್ರವಾತು, ಹೊರಿ ಬೋದಾಳೆ ಬುಕ್ಕಲ್ಲ ಒಂಚೂರು ಜಾಸ್ತಿ ತೆಳಿಕೆ ಬರಡು ಜೋಕ್ಲೆ ಎನ್ನ ಮೋನೆ ತುಳ್ಳೆ ರಡ್ಡು ಕೂಲಿ ಬರ್ಪುಂಡು ವಾ ನಮ್ಮನೆ ತೋಜಿಬೆ ತೂಲೆ ಇತ್ತೆ ಅಂದೇ ಆಶ್ಚರ್ಯ ತೂನಾಗ ಭಾರಿ ಬೇಜಾಡಿತ್ತು ನಂದೆ. ಮಲ್ಲ ಗತ್ತಡಿತ್ತು ನಂದೆ. ಏನು ಉಳಿಪೆ ನಿಕ್ಕಲು ತೆಲಿಪರು ಉಳಿಪುನ ಸ್ಟೈಲ್ ತುಲೆ ರುಚಿಯಾದ ಅಡಿಗೆಯ ಪರಿಮಳ ಬರಲಿ ಅಂದೆ, ಅದೇ ವಾಸನೆ ಬರಲಿ, ಧೈರ್ಯದಲ್ಲಿ ಬರ್ತಾನೆ, ಹುಲಿಯನ್ನು ನೋಡಿ ಎದುರಿ ಓಡಿ ಹೋಗ್ತಾನೆ. ಈಗೊಳ್ಳಿ ಹೀಗೆ ಸರ್, ಎಲ್ಲ ಮುಖಗಳು ಬೇರೆ ಬೇರೆ, ನಗುಗಳು ಬೇರೆ ಬೇರೆ. ಕೆಲವ್ರು ಚಳಿಗೆ ನಗುವ ಸ್ಟೈಲೇ ಬೇರೆ. ಇಲ್ಲೋಡಿ ಕೆಲವರು ಕೂಳಿಯೇ ಪೂಜೆರು, ಕೆಲವರು ಉಳೆ ತಿಳಿಪುಣಂದೆ, ಕೆಲವರು ಎಲ್ಲಿಯೇ ಸ್ವರ ತಿಳಿಪುಣ, ಕೆಲವರ ಫಾಸ್ಟ್ ನಗು ಎದುರು ತಿಕ್ಕಿಗಳೇ ಬರ್ತಾರ. ಕೆಲವ್ರನ್ನ ತಿಳಿಪುಣಾಗ ಇಡೀ ರಡ್ಡು ಭುಜಲಾಗುಣಂದೆ, ಕೆಲವರೇ ತೆಲಿಕೆ ಬರ್ತಾರೆ, ಕೆಲವರು ಬಾತೇರಂತ ತಿಳಿಬೇಕು ದಾಯ್ತು ಅಂತ ಗೊತ್ತಾಯ್ತು. ಕೆಲವರು ಬಾಯಿಟ್ಟು ಬೀಡದೀಡು ಅಂತ ತಿಳಿಪೇರು, ಪೊಡಿ ವೇಪಣಾಕಲ್ಲ ತೆಲಿಕೆ ತಿರ್ತೇಂದೆ ಪೊಡಿ ಬತ್ತೊಂಡೆ, ಸಿಗರೇಟ್ ವೈಪುಣಾಕ್ಲಂದೆ ಸೆಮ್ಮನೆ ತೆಳಿಕೆನೆ ಇಜ್ಜಿ ಹಂಚ ಸಮಯ ಸಾಂಗ್ ಹಾಕಿ ಸರ್. ಎನ್ನ ಪ್ರೀತಿದ ಗೆಳೆಯ ಒಂಜಿ ಸಾಂಗ್ ಪಾಡಬೇರು. ನಾನು ಕೊನೆಯ ಕ್ಷಣದಲ್ಲಿದ್ದೇನೆ. ಒಳ್ಳೆಯ ಹಾಡು ಕೇಳಿ ಪರ್ಯಾಯಕ್ಕೆ ಬಂದ ಎಲ್ಲ ಉಡುಪಿ ಶ್ರೀಕೃಷ್ಣನ ಭಕ್ತರು ಸಂತೋಷದಿಂದ ಚಪ್ಪಾಳೆ ಹೊಡಿತಾ ಕಲಾವಿದನನ್ನು ಆಶೀರ್ವದಿಸಬೇಕು. ಹಾಡನ್ನು ಕೇಳಿ, ಹೀರೋ ಹೀರೋಯಿನ್ ಬರುವ ಸ್ಟೈಲ್ ನೋಡಿ, ಲವ್ ಸೀನ್ ನೋಡಿ.
ಥ್ಯಾಂಕ್ ಯು ಸರ್. ನಾನು ಕೈಗಳಲ್ಲಿ ನೆರಳಿನ ಚಿತ್ರಗಳನ್ನು ಮಾಡುವಂಥ ಒಬ್ಬ ಕಲಾವಿದ. ಅದನ್ನು ಎಷ್ಟೋ ಸಲ ನೋಡಿರ್ಬೋದು ಇಲ್ಲಿಯ ಜನ. ಸಮಯದ ಅಭಾವ ಇರೋದ್ರಿಂದ ನೆರಳಿನ ಚಿತ್ರಗಳನ್ನು ಮಾಡುವಂಥ ಸಮಯ ಸಿಗಲಿಲ್ಲ. ಹಾಗೆ ಇನ್ನೊಂದು ಸಂದರ್ಭ ಸಿಕ್ಕಿದಾಗ ನಾನು ಬರ್ತೇನೆ. ನನ್ನ ಪ್ರೀತಿಯ ಬಂಧುಗಳಾದ ಜಯರಾಮಣ್ಣವರು ನಮಸ್ಕಾರಗಳು. ಜಾಯ್ತ ಪಾತೆರಡು ಪಾತೆರಲೆ ಬರ್ತದೆ. ಹಾಗೆ ಹಿರಿಯ ಕಲಾವಿದರಾದಂಥ ನನ್ನ ಆತ್ಮೀಯರು ಆದಂಥ ASN ಹೆಬ್ಬಾರ್ ಅವರು ನಾವು ಒಟ್ಟಿಗೆ ಸುಮಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಕಾಮತ್ ಅವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸರ್. ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣನ ಬಗ್ಗೆ ಡುಂಡಿರಾಜ್ ಒಂದು ಕವನ ಬರೆದರು. ಗೋವರ್ಧನ ಗಿರಿಯನ್ನು ಎತ್ತಿದನು ಆ ಗೊಲ್ಲ, ಮಾವ ಕಂಸನನ್ನು ಸಂಹರಿಸಿದ ಆ ಗೊಲ್ಲ, 16,000 ಸ್ತ್ರೀಯರನ್ನು ಸಂಭಾಳಿಸಿದ ಆ ಗೊಲ್ಲ, ಈಗಿನವರಿಗಿದು ಆಗೋಲ್ಲ, ಈಗಿನವರಿಗಿದು ಆಗೋಲ್ಲ ಅಂಥೇಳಿ ಕೃಷ್ಣನ ಬಗ್ಗೆ ಬರೆದಂಥ ಕವನವನ್ನು ನೆನಪಿಸಿಕೊಂಡು ಪೇಜಾವರ ಶ್ರೀಗಳ ಬಗ್ಗೆ ಒಂದು ಮಾತು ಹೇಳಿ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ. ನೀರು ತರಲಿಕ್ಕೆ ಹೋಗಿದ್ದಂತಹ ಧರ್ಮರಾಯನ ತಮ್ಮಂದಿರೆಲ್ಲ ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಜ್ಞಾನ ತಪ್ಪಿ ಬಿದ್ದಿರ್ತಾರೆ. ಧರ್ಮರಾಯ ಸ್ವತಃ ಹೋಗ್ತಾನೆ, ಯಕ್ಷನ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡ್ತಾನೆ. ಯಕ್ಷ ಈಗ ಇದ್ದಿದ್ದರೆ ಒಂದು ಪ್ರಶ್ನೆ ಕೇಳ್ತಾನೆ, ಈಗಿನ ಭಾರತದ ಸಂತರುಗಳಲ್ಲೆಲ್ಲ ಶ್ರೇಷ್ಠರಾದ ಸಂತರು ಯಾರು ಅಂತ ಕೇಳಿದರೆ ಧರ್ಮರಾಯ ಹೇಳ್ತಾನೆ, ಪೇಜಾವರದ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿಬಿಡ್ತಾರೆ. ಆ ಒಂದು ಮಹಾತ್ಮೆಯ ಆ 5ನೆಯ ಪರ್ಯಾಯ ಪೀಠವನ್ನಿರುವಂತಹ ಒಂದು ಪುಣ್ಯ ಪುರುಷನ ಪಾದಚರಣಗಳಿಗೆ ನಮೋ ಅನ್ನುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ನಮಸ್ಕಾರ, ಶುಭರಾತ್ರಿ. ದಯವಿಟ್ಟು ಎಲ್ಲರೂ 5 ನಿಮಿಷ ಕೂತ್ಕೊಳ್ಬೇಕು. ಕಲಾವಿದರನ್ನು ಗೌರವಿಸ್ತಾ ಇದ್ದೇವೆ. ಇಂದಿನ ಈ ಹಾಸ್ಯ ಲಹರಿ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಶ್ರೀ ಉದಯ ಶೆಟ್ಟಿ ಮುನಿಯಾಲು ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಅಥವಾ ಅವರ ಬಂಧುಗಳು ಇಲ್ಲಿ ಉಪಸ್ಥಿತರಿದ್ದರೆ ವೇದಿಕೆ ಬರಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ವಿದ್ವಾನ್ ಕವಿಯಾಡಿ ಜಯರಾಮ ಆಚಾರ್ಯ ಅವರು ವೇದಿಕೆಗೆ ಬಂದು ಕಲಾವಿದರನ್ನು ಅಭಿನಂದಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಬಹಳ ಸೊಗಸಾದಂತಹ ಹಾಸ್ಯ ರಸಾಯನವನ್ನು ಇಂದು ನಡೆಸಿಕೊಟ್ಟಂತಹ 4 ಮಂದಿ ಕಲಾವಿದರಿಗೆ ನಮ್ಮೆಲ್ಲರ ಪರವಾಗಿ, ಉತ್ಸವ ಸಮಿತಿಯ ಪರವಾಗಿ ಇದೀಗ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಹಿರಿಯರಾದಂತಹ ಶ್ರೀ ASN ಹೆಬ್ಬಾರ್ ಅವರಿಗೆ ಉತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ಶ್ರೀ ಪಟ್ಟಾಭಿರಾಮ ಸುಳ್ಯ ಅವರಿಗೂ ಕೂಡ ಉತ್ಸವ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ಕೋಡಿ ರಮಾನಂದ ಕಾಮತ್ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಉತ್ಸವ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಕಲಾಭಿಮಾನಿಗಳಾಗಿರುವ ತಮ್ಮೆಲ್ಲರಿಗೆ ಪರ್ಯಾಯ ಮಹೋತ್ಸವ ಸಮಿತಿಯ ಪರವಾಗಿ ಅನಂತ ವಂದನೆಗಳು. ಹಾಗೂ ಈ ಸಮಾರಂಭದ ಪ್ರಾಯೋಜಕತ್ವವನ್ನು ವಹಿಸಿರುವಂತಹ ಶ್ರೀ ಉದಯ ಶೆಟ್ಟಿ ಮುನಿಯಾಲು ಅವರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆಯ ಕಾರ್ಯಕ್ರಮ ಶ್ರೀಕೃಷ್ಣ ಪಾರಿಜಾತ ಮತ್ತು ನರಕಾಸುರ ವಧೆ ನಡೆಸಿಕೊಡುವವರು ತೆಂಕುತಿಟ್ಟಿನ ಯಕ್ಷಗಾನ ರಾಧಾಕೃಷ್ಣ ನಾವಡ ಮತ್ತು ಬಳಗದವರು. ನಾಳೆಯೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶುಭರಾತ್ರಿ, ನಮಸ್ಕಾರ.